ಹಲೋ ಸರ್, ನಮಸ್ಕಾರ ಸರ್. ಅದು ಇವತ್ತು ನಮ್ಮ ಅತ್ತೆ ಮಾವದ್ದು ಷಷ್ಠಿ ಪೂರ್ತಿ ಇತ್ತು, ಆ ಫಂಕ್ಷನ್ಗೆ ಹೋಯ್ತಾ ಇದ್ವಿ. ನಿಮ್ಮ ಆರ್ಡ್ರ್ ಎಲ್ಲ ನೆನಪೈತೆ ಸರ್, ನಾನು ಸಂಜೆ ತಲುಪಿಸ್ಬಿಡ್ತೀನಿ ಸರ್. ಹಾಂ ಸರ್, ಖಂಡಿತ ಸರ್, ಖಂಡಿತ ತಂದು ಕೊಡ್ತೀನಿ. ಇಡ್ತೀನಿ ಸರ್. ಥ್ಯಾಂಕ್ ಯು. ಮೇಡಮರೇ, ಟೈಮ್ ಆಯಿತು, ಹೆಣ್ಮಕ್ಳು ಬರೋದೇ ಇಲ್ವಲ್ಲ. ಮೇಡಮರೇ, ನೀವು ದೇವಸ್ಥಾನಕ್ಕೆ ಬರೋದೇನು ಬೇಡ, ನಾನೇ ಹೋಗಿ ಬರ್ತೀನಿ ಬಿಡಿ. ಯಾಕೆ, ಏನಾಯ್ತು? ಹೇಳ್ತಿದ್ದೀನಲ್ಲ ಮೇಡಮರೇ, ನೀವು ಬರೋದೇನು ಬೇಡ. ಅಲ್ಲ ಸಿದ್ದು ಅವರೇ, ಏನಾಯ್ತು ಅಂತ ಹೇಳಿ. ಮತ್ತಿನ್ನೇನು ಮೇಡಮರೇ, ಪಾ ನೀವು ಹಿಂಗೆ ಅಲ್ಲಿಗೆ ಬಂದ್ಬಿಟ್ರೆ ಅಲ್ಲಿ ಎಲ್ಲರ ಕಣ್ಣು ನಿಮ್ಮ ಮೇಲೆ ಬಿದ್ದು ದೃಷ್ಟಿ ಹಾಕ್ಬಿಡ್ದಿಲ್ವೇ? ಒಳ್ಳೆ ಮದುಮಗಳು ರೆಡಿ ಆದಂಗೆ ರೆಡಿ ಆಗಿದ್ದೀರಾ, ನನ್ನ ಕಣ್ಣೇ ಬೀಳ್ತಾ ಇದೆ. ಎಲ್ಲಿ ಹಸಿ? ಯವ್ವಾ, ನೀವೇನು ಕಡಿಮೆನಾ? ನೀವು ಒಳ್ಳೆ ಮದುವೆ ಗಂಡಿನ ಥರನೇ ಕಾಣಿಸ್ತಿದ್ದೀರಾ. ನಾವು ಊರವ್ರನ್ನೆಲ್ಲರೂ ಕರೆದು ಈ ಥರ ರೆಡಿಯಾಗಿ ಊರವ್ರ ಎದುರಿಗೆ ಮದುವೆ ಆಗೋ ಯೋಗ ನಮಗಿಲ್ಲ ಅನಿಸ್ತಿದೆ ಮೇಡಮ್ ಅವರೇ. ಅದಕ್ಕೆ ನಮ್ಮ ಮದುವೆ ಕತ್ತಲಲ್ಲಿ ಆಗೋಯ್ತು. ಸಿದ್ದು ಅವರೇ, ಮದುವೆ ಕತ್ಲಲ್ಲಾದರೂ ನಮ್ಮ ಜೀವನ ಈಗ ಬೆಳಕಾಗಿದೆಯಲ್ಲ, ಅದು ಮುಖ್ಯ. ಹೌದು ಮೇಡಮ್ ಅವರೇ, ನೀವು ನನ್ನ ಜೀವನನ ಹೊಳೆಯೋ ಥರ ಮಾಡಿದ್ದೀರಾ. ನನ್ನ ಬದುಕಿಗೆ ಒಂದು ಭರವಸೆ ತಂದು ಕೊಟ್ರಿ. ಆದರೂ ನೀವು ಇಷ್ಟು ಚೆಂದಾಗಿ ರೆಡಿ ಆದರೆ ನನಗೆ ಇನ್ನೊಂದು ಸಲ ನಿಮ್ಮನೆ ಮದುವೆ ಆಗಬೇಕು ಅನ್ನಿಸ್ತದೆ. ಸರಿ, ಒಂದು ಕೆಲಸ ಮಾಡೋಣ, ನಮ್ಮ ಷಷ್ಠಿ ಪೂರ್ತಿಗೆ ಎಲ್ಲರನ್ನೂ ಕರೆದು ತುಂಬ ಗ್ರ್ಯಾಂಡಾಗಿ ಮಾಡೋಣ, ಆಯಿತಾ? ಆಗ ಮಾಡಿಕೊಂಡು ಮೊಮ್ಮಕ್ಕಳ ಜೊತೆ ಆಟ ಆಡಬೇಕಾಯ್ತದೆ ಮೇಡಮ್ ಅವರೇ. ಅದೇ ಈಗಲಾದರೆ ನಾವೇ ಆಡ್ಬೋದಲ್ವಾ? ಆಸೆ ನೋಡು. ಸರಿ, ಈಗ ನಾವು ಹೀಗೆಲ್ಲ ಆಡ್ಕೊಂಡು ಇಲ್ಲೇ ಇದ್ದರೆ ಅಲ್ಲಿ ಎಲ್ಲ ಮುಗಿದು ಎಲ್ಲರೂ ಮನೆಗೆ ಹೊರಟೋಗಿರ್ತಾರೆ. ಹಾಂ, ಅದಕ್ಕೆ ಈಗ ಬೇಗ ಹೊರಡೋಣ ಪ್ಲೀಸ್. ಯಜಮಾನ್ರೆ, ಅಲಂಕಾರ ಇವತ್ತೇ ಮುಗಿಸ್ತೀರಾ ಅಥವಾ ನಾಳೆ ಮುಗಿಸ್ತೀರಾ? ಏ ಬೆಂಕಿ, ದಿನ ಎಲ್ಲ ಇದನ್ನೇ ಮಾಡ್ಕೊಂಡಿದ್ರೆ ಅತ್ತೆನ ಮಾವನ ಯಾರು ರೆಡಿ ಮಾಡ್ತಾರೆ? ಹಾ, ಜಮಾಯಿಸು. ಹಸೆ ಮನೆ ರೆಡಿ ಮಾಡ್ಬೇಕು, ನಡಿ. ಷಷ್ಠಿ ಪೂರ್ತಿ ಅಂತ ಎಷ್ಟೆಲ್ಲ ಖರ್ಚು ಮಾಡಿಸ್ತೀಯ. ಹೌದು, ಇದಳಲ್ಲ ವೀಣಾ, ನನಗದು ಯಾವತ್ತು ಬುದ್ಧಿ ಬರುತ್ತೋ ಅದೇನೋ. ಏನೋ ಬುದ್ಧಿ ಬರೋದ್ರ ಬಗ್ಗೆ ಮಾತಾಡ್ತಾ ಇದ್ದಂಗಿತ್ತು. ಅದೇ ದೇವರು ಕೇಳ್ಕೊತಾರೆ. ಮಾಡೋದಕ್ಕೆ ಒಂದು ರಾಶಿ ಕೆಲಸ ಬಿದ್ದಿದೆ ಇಲ್ಲಿ. ನಿಮ್ಮನ್ನು ನೋಡಿದ್ರೆ ಶಾನ್ ಬಗ್ರ ಥರ ಲೆಕ್ಕ ಹಾಕ್ತಾ ಕೂತಿದ್ದೀರಾ. ಯಾವಾಗ ಬುದ್ಧಿ ಬರುತ್ತೋ? ನಾನೇಕೆ ಕೆಲಸ ಮಾಡಲಿ? ಇಲ್ವಾ, ಆ ದೇವ್ರು ಕೊಟ್ಟ ಮಗ ಅವ್ನ ಸೊಸೆ, ಅವ್ರು ಮಾಡ್ತಾರೆ ಬಿಡು. ಮತ್ತೆ ಹಳೆ ಬುದ್ಧಿನೇ ಶುರು ಮಾಡ್ಕೊಂಡ್ಬಿಟ್ರಿ ಅಲ್ಲ ನೀವು. ತಂದೆ ಷಷ್ಠಿ ಹಬ್ಬದೇವನೋ ಒಂದು ಸ್ವಲ್ಪ ಖುಷಿನೂ ಕಾಣಿಸ್ತಿಲ್ವಲ್ರಿ ನಿಮ್ಮ ಮುಖದಲ್ಲಿ? ನೋಡೆ, ನಗ್ತಾ ಇದ್ದೀನಿ, ಖುಷಿಯಾಗಿದ್ದೀನಿ. ಏನ್ ಚಂದ ನೀ ತಲೆ ಕಾಣಿಸ್ತಿಲ್ಲ. ಕೆಡಿಸ್ಕೋಬೇಡ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವ್ ಹೇಗಿದೀಯಾ? ಮಗು ಹೇಗಿದೆ? ನಾನು ಆರಾಮಾಗಿದ್ದೀನಿ. ಮಗು ಬೆಳೆದ್ರು ಚೆನ್ನಾಗಿ ಆಗ್ತದೆ ಅಂತ ಹೇಳಿದ್ರು. ಮುಂದಿನ ವಾರನೂ ಚೆಕಪ್ ಇದೆಯಂತ. ಯಾಕೋ ಹರೀಶ, ಅದ್ಗೇನ್ ಮರ್ತ್ಬಿಟ್ಟಿದ್ಯೇನೋ? ಮಾತಾಡ್ಸಲ್ವಾ? ಹಾಗೇನಿಲ್ಲ, ಅದಕ್ಕೆ ವಾರವರೆಗೆ ಮಾತಾಡ್ತಿದ್ರಲ್ಲ, ಸುಮ್ಮನೆ ಇದ್ದೆ. ಆರಾಮಾಗಿದ್ದೀರಾ? ನೀನ್ ಆರಾಮ? ಆರಾಮ. ಅಕ್ಕ, ಅತ್ತೆ ಮಾವ ಎಲ್ಲಿ? ಅವ್ರನ್ನ ಒಳಗಡೆ ಒಳಗಡೆ ಬಾ, ಹೋಗಿ. ನಿಧಾನಕ್ಕೆ. ಅಲ್ಲ ಬ್ರೋ, ಷಷ್ಠಿ ಪೂರ್ತಿ ಎಲ್ಲ ಮಾಡ್ತಿದ್ದೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ಏನಪ್ಪ ಜಾಕ್ ಪೋಟ್ ಹಿಡಿತಾ ಹೇಗೆ? ಆ ಮಕ್ಕಳಾಗಿ ತಂದೆ ತಾಯಿಗೆ ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗ? ಅವ್ರು ನಮಗೋಸ್ಕರ ಅಷ್ಟೆಲ್ಲ ಮಾಡಿರ್ತಾರೆ, ಅವ್ರ ಋಣ ತೀರ್ಸ್ಬೇಕಲ್ವಾ? ಮತ್ತೆ ಬರಲ್ಲ ಬ್ರೋ, ಸುಳ್ಳು ಹೇಳಿದ್ರು ನಾನು ಚೆನ್ನಾಗಿ ಕಲ್ತಿದ್ದೆ ನೀನು. ಅಲ್ಲ, ಬಾಯಲ್ಲಿ ಖುಷಿ ಇದೆ ಅಂತ ಹೇಳಿದ್ರು ಎಳ್ಳೆಣ್ಣೆ ಕುಡ್ದಿರೋ ಥರ ಇರೋ ಮುಖ ನೋಡಿದ್ರೆ ಗೊತ್ತಾಗಲ್ವೇ ಒಳಗೆ ಎಷ್ಟು ಸಂಕಟ ಪಡ್ತಿದ್ಯಾ ಅಂತ. ಅಪ್ಪ ಅಮ್ಮ ಲವ್ ಮಾಡಬಾರ್ದಾಗಿತ್ತು, ಅವ್ರ ಮದುವೆ ಆಗಬಾರ್ದಾಗಿತ್ತು, ನಾವು ಹುಟ್ಟಲೇಬಾರ್ದಾಗಿತ್ತು ಅಂತೆಲ್ಲ ನನ್ನ ಮುಂದೆನೇ ಎಷ್ಟು ಮಾತಾಡಿದ್ಯಾ.
ಈಗ ನೋಡಿದ್ರೆ ಷಷ್ಠಿ ಪೂರ್ತಿ ಎಲ್ಲ ಮಾಡ್ತಿರೋದು ಯಾವುದೋ ಲಾಭಕ್ಕೆ ಮಾಡ್ತಿದ್ಯಾ ಅಂತ ಅನ್ಕೋತಾ ಇದ್ದೀನಿ. ಏನು ಅಂತ ಹೇಳು, ಪರವಾಗಿಲ್ಲ ಕಣ. ನನಗೇನು ಇಷ್ಟ ಇಲ್ಲ ಅವಳ ಹೇಳೋ ನಿಮ್ಮ ಮತ್ತಿಗೆ ಅವಳು ಬಲವಂತಕ್ಕೆ ಮಾಡ್ತಿರೋದು. ಕಾಡಲ್ಲಿರೋ ಹುಲಿ ಸಿಂಹನ ಎದುರಿಸ್ಬೋದು, ಹೆಂಡತಿಯರನ್ನ ವಿರೋಧ ಕಟ್ಕೊಳಕ್ಕೆ. ಅಲ್ಲ, ಭಯ ಪಡಿಸೋನ ಬಾಯಲ್ಲೇ ಭಯದ ಮಾತು ಬರ್ತಿದೆ ಅಂದ್ರೆ ಅದಕ್ಕೆ ನಿನ್ನನ್ನು ಎಷ್ಟು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ ಅಂತ ಈಗ ಗೊತ್ತಾಗ್ತಿದೆ. ಬ್ರೋ, ಬೋನಲ್ಲಿರೋ ಕಾಡು ಪಾಪನ ಥರ ಆಗ್ಬೇಡ, ಹೊರಗಡೆ ಬಾ, ನಿನ್ನತನ ನೀನು ಉಳಿಸ್ಕೊ, ನನ್ನ ಮಾತು ಹೇಳು. ಇದೊಂದು ಫಂಕ್ಷನ್ ಮುಗಿಲಿ ಕಣ, ಆಮೇಲೆ ನಾನೇನು ಅಂತ ತೋರಿಸ್ತೀನಿ. ನಿನಗೆ ಗೊತ್ತಾಗದೇ ಇರೋ ನಾನು ಕೇಳು, ಹೇಳ್ಕೊಡ್ತೀನಿ. ಹೌದಾ? ಮತ್ತೆ ಸಿಂಚನ ಹೋಗು. ವೀಣಾ, ಇಷ್ಟೊಂದು ಬೆಲೆ ಬಾಳೋ ಒಡವೆ ಆಗಲಿ ಸೀರೆ ಆಗಲಿ ಉಟ್ಟೋಳಲ್ಲ, ಯಾಕೋ ಸ್ವಲ್ಪ ಅತಿ ಆಯ್ತೇನೋ ಅನಿಸ್ತಿದೆ, ಮುಜುಗರ ಆಗ್ತಿದೆ. ಅತ್ತೆ, ಇಷ್ಟು ದಿವಸ ನೀವು ಮತ್ತೆ ಮಾವ ಹೇಳಿದ್ದನ್ನ ನಾವೆಲ್ಲರೂ ಕೇಳಿದ್ದೀವಿ. ಆದರೆ ಇವತ್ತು ಮಾತ್ರ ನಾವು ಹೇಳ್ದಂಗೆ ನೀವು ಕೇಳಲೇಬೇಕು. ಎಲ್ಲ ಚೆನ್ನಾಗೇ ಇದೆಯಲ್ಲ ಅತ್ತೆ. ಲಕ್ಷ್ಮಿ, ಏನೋ ಪಾಪ ವೀಣಾ ಆಸೆ ಪಡ್ತಾ ಇಲ್ಲ, ಇರಲಿ ಬಿಡು, ಚೆನ್ನಾಗಿ ಕಾಣ್ತಾ ಇದೆಯಾ. ಅತ್ತೆ ಮಾವ ಎಷ್ಟು ಚೆನ್ನಾಗಿ ಕಾಣ್ತದಿರ ಗೊತ್ತಾ, ನಮ್ಮ ದೃಷ್ಟಿನೇ ಬೀಳುತ್ತೆ. ಇವತ್ತು ನಿಮ್ಮ ಷಷ್ಠಿ ಪೂರ್ತಿ ಅಂತ ಅನ್ನಿಸ್ತಾ ಇಲ್ಲ, ನಿಜವಾಗ್ಲೂ ಮೊದಲನೇ ಸರಿ ಮದುವೆ ಮಾಡಿಸ್ತಾ ಇದೀವಿ ಅನ್ನಿಸ್ತಾ ಇದೆ. ಅಪ್ಪ, ಓ ವೆಂಕಣ್ಣ, ಸೂಪರ್ ಆಗಿ ಕಾಣಿಸ್ತಾ ಇದೆಯಾ. ಅಮ್ಮ ಅಮ್ಮ, ಅಪ್ಪ, ನೀವಿಬ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ. ನಾವಿಬ್ರು ಚೆನ್ನಾಗಿ ಕಾಣಿಸ್ತಿದ್ದೀವಿ ಅಂದ್ರೆ ಅದಕ್ಕೆ ನಮ್ಮ ವೀಣಾ ಕಾರಣ. ನಾವಿಬ್ರು ಇಷ್ಟು ಸಂತೋಷವಾಗಿ ಇದ್ದೀವಿ ಅಂದ್ರೆ ಅದಕ್ಕೆ ನೀವೆಲ್ಲರೂ ಕಾರಣ. ಹಾಗೇನಿಲ್ಲ ಮಾವ, ನಿಮ್ಮ ಮುಗ್ದಲ್ಲಿ ಐತಲ್ಲ ಈ ನಿಷ್ಕಲ್ಮಶವಾದ ನಗು, ಇದೆ ನೀವಿಬ್ರು ಇಷ್ಟು ಸುಂದರವಾಗಿ ಕಾಣೋದಕ್ಕೆ ಕಾರಣ. ಅಯ್ಯೋ ಸುಮ್ಮನೆ ಇರಮ್ಮ. ಅಂತೂ ನಮ್ಮಿಬ್ರನ್ನ ಹೊಗಳಬೇಕು ಅಂತಾನೆ ನೀವೆಲ್ಲರೂ ಸೇರಿ ಈ ಕಾರ್ಯಕ್ರಮ ಮಾಡ್ತಿರೋ ಹಾಗಿದೆ. ಹಾಗೆ ಅನ್ಕೊಳ್ಳಿ, ಸುಮ್ಮನೆ ಹೊಗಳಿದ್ರೆ ನೀವು ಸುಮ್ಮನೆ ಇರ್ತೀರಾ? ಅದಕ್ಕೆ ಹೀಗೆಲ್ಲ ಅಲಂಕಾರ ಮಾಡಿ ಎಲ್ಲರೂ ಸೇರಿಬಿಟ್ಟು ಇವತ್ತು ಈ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅಂದಹಾಗೆ ಇದು ಬರೀ ಷಷ್ಠಬ್ದಿ ಕಾರ್ಯಕ್ರಮ ಅಲ್ಲ, ಅತ್ತೆಗೆ ಮರುಮಾಂಗಲ್ಯ ಧಾರಣೆ ಕೂಡ ಇದೆ. ಅದಕ್ಕೆ ಇವತ್ತು ನೀವಿಬ್ರು ಮದುಮಕ್ಕಳು. ಲಕ್ಷ್ಮೀ